ಇನ್ನು ಕೋಲಾರದಲ್ಲಿ ಎನ್ಐಎ ದಾಳಿ ಮುಂದುವರೆದಿದೆ. ಕೋಲಾರದ ಭಟ್ರಹಳ್ಳಿ ಗ್ರಾಮದಲ್ಲಿ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ. ಸತೀಶ್ ಗೌಡ ಎಂಬಾತನಿಗಾಗಿ ಎನ್ಐಎ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ನೋಡಿ, ಕೋಲಾರದಲ್ಲಿ ಮುಂದುವರೆದ ಎನ್ಐಎ ದಾಳಿ. ಕೋಲಾರದ ಭಟ್ರಹಳ್ಳಿ ಗ್ರಾಮದಲ್ಲಿ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ. ಸತೀಶ್ ಗೌಡ ಎಂಬಾತನಿಗೋಸ್ಕರ ಎನ್ಐಎ ಶೋಧ ಕಾರ್ಯವನ್ನು ಮುಂದುವರೆಸಿರುವಂತದ್ದು. ಇನ್ನು ಸತೀಶ್ ಗೌಡಗೆ ಮೊಬೈಲ್ ಸಿಮ್ ಕೊಡಿಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಮೂಲದ ಸತೀಶ್ ಈತ ಪತ್ನಿ ಮನೆಗೆ ಬಂದು ಹೋದಂತಹ ಹಿನ್ನೆಲೆ ಈತನ ಪರಿಶೀಲನೆ ಈತನ ಬಗ್ಗೆ ಸಾಕಷ್ಟು ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ಕೋಲಾರದಲ್ಲಿಯೂ ಕೂಡ ಎನ್ಐಎ ದಾಳಿ ಮುಂದುವರೆದಿರುವಂತದ್ದು. ಬೆಂಗಳೂರು ಸೇರಿ 5 ಕಡೆ ಎನ್ಐಎ ದಾಳಿಯನ್ನ ನಡೆಸಿತ್ತು. ಕೋಲಾರದಲ್ಲಿಯೂ ಕೂಡ ಎನ್ಐಎ ದಾಳಿ ಮುಂದುವರೆಸಿದೆ. ಕೋಲಾರದ ಭಟ್ರಹಳ್ಳಿ ಗ್ರಾಮದಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಎನ್ಐಎ. ಸತೀಶ್ ಗೌಡ ಎಂಬಾತನನ್ನ ಹುಡುಕಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಸತೀಶ್ ಗೌಡ ಮೊಬೈಲ್ ಸಿಮ್ ಕೊಡಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸತೀಶ್ ಗೌಡ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮೂಲದವನು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಬೆಂಗಳೂರು ಖಾಸಗಿ ಕಂಪನಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದಂತೆ ಭಟ್ರಹಳ್ಳಿ ಗ್ರಾಮದ ಅಳಿಯ ಭಟ್ರಹಳ್ಳಿ ಗ್ರಾಮಕ್ಕೆ ಈತ ಮದುವೆಯಾಗಿ ಹೋಗಿರ್ತಾನೆ. ಸತೀಶ್ ಗೌಡ ಪತ್ನಿ ಮನೆಗೆ ಬಂದು ಹೋಗಿರುವಂತಹ ಹಿನ್ನೆಲೆ ಅಲ್ಲಿ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಕಳೆದ ರಾತ್ರಿ ನಿನ್ನೆ ರಾತ್ರಿ ಎನ್ಐಎ ಅಧಿಕಾರಿಗಳಿಂದ ಆತನ ಮನೆಯಲ್ಲಿ ಕೂಡ ಪರಿಶೀಲನೆ ಮಾಡಿ ನಂತರ ಅವರು ವಾಪಸ್ ಬಂದಿರುವಂತದ್ದು. ಈಗ ಆತನಿಗೋಸ್ಕರನೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಬೆಂಗಳೂರು ಸೇರಿ 5 ಕಡೆ ಎನ್ಐಎ ಅಧಿಕಾರಿಗಳು ತನಿಖೆ ನಡೆಸಿದ್ರು. ಶೋಧ ಕಾರ್ಯದಲ್ಲಿ ಸತೀಶ್ ಗೌಡ ಎಂಬಾತನಿಗೋಸ್ಕರ ಇದೀಗ ಕೋಲಾರದಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ನೋಡಿ, ಕೋಲಾರದಲ್ಲೂ ಕೂಡ ಎನ್ಐಎ ದಾಳಿ ಮುಂದುವರೆದಿರುವಂತದ್ದು. ಕೋಲಾರದ ಭಟ್ರಹಳ್ಳಿ ಗ್ರಾಮದಲ್ಲಿ ಎನ್ಐಎ ತನಿಖೆಯನ್ನ ಮುಂದುವರೆಸಿದೆ. ಸತೀಶ್ ಗೌಡ ಎಂಬಾತನಿಗೋಸ್ಕರ ಎನ್ಐಎ ತಂಡ ಶೋಧ ಕಾರ್ಯವನ್ನ ಶೋಧ ಕಾರ್ಯ ಮಾಡ್ತಾ ಇದೆ, ಶೋಧ ನಡೆಸ್ತಾ ಇದೆ. ಸತೀಶ್ ಗೌಡಗೆ ಮೊಬೈಲ್ ಸಿಮ್ ಕೊಡಿಸಿರುವಂತಹ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರ ಚಿಂತಾಮಣಿ ಮೂಲದ ಸತೀಶ್ ಈತ ಚಿಕ್ಕಬಳ್ಳಾಪುರ ಚಿಂತಾಮಣಿ ಮೂಲದವನು. ಪತ್ನಿ ಮನೆಗೆ ಬಂದು ಹೋಗಿದ್ದಂತೆ. ಅದರ ಹಿನ್ನೆಲೆಯನ್ನ ಇಟ್ಕೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಕೋಲಾರದಲ್ಲಿಯೂ ಕೂಡ ಇದೀಗ ಎನ್ಐಎ ದಾಳಿ ನಡೆಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಭಟ್ರಹಳ್ಳಿ ಗ್ರಾಮದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಸತೀಶ್ ಗೌಡ ಎಂಬಾತನನ್ನ ಎನ್ಐಎ ಅಧಿಕಾರಿಗಳು ಹುಡುಕಾಡ್ತಾ ಇದ್ದಾರೆ. ಈತನಿಗೋಸ್ಕರ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಸತೀಶ್ ಗೌಡ ಮೊಬೈಲ್ ಸಿಮ್ ಅನ್ನ ಕೊಡಿಸಿದ್ದ ಅನ್ನುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಸತೀಶ್ ಗೌಡ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯವನು. ನೋಡಿ, ಬೆಂಗಳೂರು ಖಾಸಗಿ ಕಂಪನಿಯಲ್ಲಿ ಈತ ಕೆಲಸ ಮಾಡ್ತಿದ್ದಂತೆ. ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. ಭಟ್ರಹಳ್ಳಿ ಗ್ರಾಮದ ಅಳಿಯ ಭಟ್ರಹಳ್ಳಿ ಗ್ರಾಮಕ್ಕೆ ಈತ ಮದುವೆ ಆಗಿರ್ತಾನೆ. ಅಲ್ಲಿನ ಹೆಣ್ಣನ್ನ ಮದುವೆ ಆಗಿರ್ತಾನೆ. ಪತ್ನಿ ಮನೆಗೆ ಬಂದು ಹೋಗಿರುವಂತಹ ಹಿನ್ನೆಲೆ ಈತನನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಕಳೆದ ರಾತ್ರಿ ಎನ್ಐಎ ಅಧಿಕಾರಿಗಳಿಂದ ಈತನ ಮನೆಯಲ್ಲಿ ಕೂಡ ಪರಿಶೀಲನೆ ಮಾಡಲಾಗಿತ್ತು.